ಹೆಸರು ಸಿಂಚನ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಪಾಲಕ್ ಸೊಪ್ಪಿನ ಬಗ್ಗೆ ಹೇಳುತ್ತೇನೆ. ತಪ್ಪಲೆ ಪಲ್ಯಗಳಲ್ಲಿ ಪಾಲಕ ಸೊಪ್ಪು ಮಾನವನ ಶಾರೀರಿಕ ಬೆಳವಣಿಗೆಗೆ ತುಂಬ ಅತ್ಯವಶ್ಯಕ ಎನಿಸಿದೆ. ಇದರಲ್ಲಿ ಕಬ್ಬಿಣ ಹಾಗೂ ಕ್ಯಾಲ್ಸಿಯಂ, ಸುಣ್ಣದ ಅಂಶಗಳು ತುಂಬ ಹೆಚ್ಚಾಗಿರುವುವು. ABC ವಿಟಮಿನ್ಗಳು ಅಧಿಕ ಪ್ರಮಾಣದಲ್ಲಿರುವುವು. ಪಾಚಕಾಂಗಗಳಲ್ಲಿನ ವಿಷಾಣುಗಳನ್ನು ವಿನಾಶಗೊಳಿಸುವ ಶಕ್ತಿ ಸಾಮರ್ಥ್ಯವನ್ನು ಪಾಲಕ ಪಡೆದಿದೆ. ಆಹಾರ ರೂಪದ ಇದರ ಸೇವನೆಯಿಂದ ಜೀರ್ಣಶಕ್ತಿ ವೃದ್ಧಿಸುವುದು, ಪಚನ ವ್ಯವಸ್ಥೆಯು ಬಲಗೊಳ್ಳುವುದು, ರಕ್ತಪಿತ್ತವನ್ನು ದೂರ ಮಾಡುವುದರಲ್ಲಿಯೂ ಇದು ತುಂಬ ಸಹಕಾರಿ. ಹಲವಾರು ಔಷಧೀಯ ಗುಣಗಳನ್ನು ಪಡೆದಿದೆ. ಆಹಾರ ರೂಪದ ಇದರ ಸೇವನೆಯಿಂದ ಮುಖದಲ್ಲಿ ಹೊಳಪು ಹೆಚ್ಚುವುದು, ಪಾಲಕದ ರಸ ಸೇವನೆಯಿಂದ ಕಣ್ಣುಗಳಲ್ಲಿ ದೃಷ್ಟಿಬಲ ಹೆಚ್ಚುವುದು, ರಕ್ತವನ್ನು ಶುದ್ಧಗೊಳಿಸಲು ವಿಶೇಷ ಸಾಮರ್ಥ್ಯವನ್ನು ಪಾಲಕ ಪಡೆದಿದೆ. ನನ್ನ ಹೆಸರು ಮೌನಶ್ರೀ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಪುದೀನ ಸೊಪ್ಪಿನ ಬಗ್ಗೆ ಮಾಹಿತಿ ಹೇಳುತ್ತೇನೆ. ಪುದೀನ ಸೊಪ್ಪು ಅಡಿಗೆ ರೂಪದಲ್ಲಿ ಇದನ್ನು ಬಳಸುವುದು ಕಡಿಮೆಯೇ. ಆದರೂ ಬೇಯಿಸದೆ ಹಸಿಯನ್ನೇ ವಿವಿಧ ರೀತಿ ವ್ಯಂಜನಗಳಿಗೆ ಉಪಯೋಗಿಸಲಾಗುವುದು. ಪುದೀನ ಚಟ್ನಿ ರುಚಿಕರವೂ ಹೌದು, ದೇಹ ಆರೋಗ್ಯಕರವೂ ಹೌದು. ಒಗ್ಗರಣೆ ಅನ್ನ ಮಾಡುವಾಗ ಸೊಪ್ಪನ್ನು ಬೆರೆಸಿ ಮಾಡುವುದರಿಂದ ಸೇವೆಯ ಸಮಯದಲ್ಲಿ ಹೆಚ್ಚಿನ ಸ್ವಾದವನ್ನು ನೀಡುವುದಲ್ಲದೆ ಮಾಡಿದ ಊಟವು ಸುಲಭವಾಗಿ ಜೀರ್ಣವಾಗಲು ಸಹಕರಿಸುತ್ತದೆ. ಪುದೀನ ಸೊಪ್ಪಿನಿಂದ ಜ್ಯೂಸನ್ನು ತಯಾರಿಸಲಾಗುವುದು. ಇದು ಸಹ ಔಷಧಿಯ ರೂಪದಲ್ಲಿ ಉತ್ತಮ ರೀತಿಯ ಪರಿಣಾಮವನ್ನೇ ಉಂಟು ಮಾಡುವುದು. ಕೆಮ್ಮು ನೆಗಡಿ ಇದ್ದಾಗ ಈ ಜ್ಯೂಸನ್ನು ಉಪಯೋಗಿಸಿದರೆ ಕೂಡಲೇ ನಿಲ್ಲುವುದು. ನನ್ನ ಹೆಸರು ಯೋಗಲಕ್ಷ್ಮಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮೆಂತ್ಯ ಸೊಪ್ಪಿನ ಬಗ್ಗೆ ಹೇಳುತ್ತಿದ್ದೇನೆ. ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಆರೋಗ್ಯ ರಕ್ಷಣೆ ದೃಷ್ಟಿಯಿಂದ ಈ ಸೊಪ್ಪಿನ ಸೇವನೆ ಅನಿವಾರ್ಯ. ಈ ಸೊಪ್ಪಿನಲ್ಲಿ A ಹಾಗೂ B ಜೀವಸತ್ವಗಳ ಜೊತೆಗೆ ಕಬ್ಬಿಣದ ಅಂಶ ಅಪಾರವಾಗಿದೆ. ಮಧುಮೇಹ ರೋಗದಿಂದ ನರಳುವವರೆಗೆ ಈ ಸೊಪ್ಪಿನ ಸೇವನೆ ಒಳ್ಳೆಯ ಅನುಕೂಲ. ಬೇದಿ ಅಂಶಕೆಯಿಂದ ನರಳುವವರೆಗೆ ಈ ಸೊಪ್ಪಿನ ಸೇವನೆ ಒಳ್ಳೆಯ ಭೇಷಜ್. ಮೆಂತ್ಯ ಹಿಟ್ಟಿನಿಂದ ಸ್ನಾನ ಮಾಡುವುದರಿಂದ ತಲೆ ಕೂದಲು ಉದುರುವುದು ಕಡಿಮೆ ಆಗುವುದು. ಮೆಂತ್ಯ ಹಿಟ್ಟನ್ನು ತಣ್ಣೀರಲ್ಲಿ ಅರೆದು ಕೆಲ ಕಾಲದ ನಂತರ ತಲೆಗೆ ಲೇಪಿಸಿಕೊಂಡು ಸ್ನಾನ ಮಾಡುವುದರಿಂದ ತಲೆ ಉರುಪು, ಹೊಟ್ಟು ಉದುರುವುದು ಕಡಿಮೆ ಆಗುವುದು. ಆಸ್ತಮಾ ರೋಗಿಗಳಿಗೆ ಮೆಂತ್ಯ ಸೊಪ್ಪಿನ ಪಲ್ಯ, ಮೆಂತ್ಯ ಹಿಟ್ಟಿನ ಗೊಜ್ಜು ತುಂಬ ಆರೋಗ್ಯಕರ. ಮೆಂತ್ಯ ಹಿಟ್ಟನ್ನು ಮೈ ಹಚ್ಚಿಕೊಳ್ಳುವುದರಿಂದ ಚರ್ಮ ನಿಧಾನವಾಗಿ ಸುಕ್ಕಾಗುವುದು. ನನ್ನ ಹೆಸರು ನವ್ಯಶ್ರೀ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ತುಳಸಿಯ ಉಪಯೋಗದ ಬಗ್ಗೆ ಹೇಳುತ್ತೇನೆ. ಜ್ವರ, ಕೆಮ್ಮು, ನೆಗಡಿಗಳಂತಹ ಸಾಮಾನ್ಯ ಕಾಯಿಲೆಗಳಿಗೆ ತುಳಸಿ ರಸ ಸೇವನೆಯಿಂದ ವಾಸಿಯಾಗುವುದು. ತುಳಸಿ ಎಲೆ ಸೇವಿಸುವುದರಿಂದ ಜೀರ್ಣಕ್ರಿಯೆ ಬೇಗ ಆಗುತ್ತದೆ.